ನನ್ನ ಬದುಕನ್ನೇ ಬದಲಾಯಿಸಿರೋ ನಿಮಗೆ ನಾನು ಋಣಿಯಾಗಿರಲ್ಲ, ಅಥವಾ ನನ್ನ ಪ್ರಾಣನೇ ನಿಮಗೆ ಉಡುಗೊರೆಯಾಗಿ ಕೊಡಲ್ಲ. ಹೇಳಿ ತುಳಸಿಯವ್ರೆ, ಏನು ಕೊಡಿ? ನಾನು ಏನು ತಾನೇ ಕೊಡೋಕ್ಕಾಗತ್ತೆ? ನನ್ನನ್ನೇ ನಾನು ನಿಮಗೆ ಕೊಟ್ಟಿರುವಾಗ. ಜೊತೆ ಹೊಸ ನಡಿಗೆ ಹೃದಯವ ಹೊಸಿಲನು ದಾಟಿದೆ, ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ, ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ. ಮನಸ್ಸು ಮನಸ್ಸುಗಳ ಸಮ್ಮಿಲನ, ಶ್ರೀರಸ್ತು ಶುಭಮಸ್ತು. ವಯಸ್ಸು ವಯಸ್ಸುಗಳ ಶುಭ ಮಿಲನ, ಶ್ರೀರಸ್ತು ಶುಭಮಸ್ತು. ಆಯ್ತಪ್ಪ, ಆಯ್ತು. ಜುಗ್ಗ, ಈಗಾಗಲೇ ಈ ಕೆಲಸನ ಪೊಲೀಸ್ನವರು ಅಭಿ ಸಮರ್ಥ ಎಲ್ಲ ಮಾಡ್ತಾ ಇದ್ದಾರಪ್ಪ. ದತ್ತ ಮಹಾಪ್ರಭುಗಳೇ, ಅವರು ಎಲ್ಲೆಲ್ಲಿ ಪೋಸ್ಟರ್ನ ಅಂಟಿಸಿರೋದಿಲ್ವೋ ಆ ಎಲ್ಲ ಜಾಗದಲ್ಲೂ ನಾನು ಪೋಸ್ಟರ್ಗಳನ್ನ ಅಂಟಿಸ್ತೇನೆ. ಶಾರ್ವರಿ ಏನಾದರೂ ನೋಡಿದ್ರೆ ತಡ್ಕೊಳಕ್ಕಾಗದೆ ಯಾವುದೇ ಬಿಲದಲ್ಲಿ ಅಡಗಿದ್ರು ಸರಿ, ಬಿಲ 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 ಅಂತ ಒದ್ದಾಡ ಹಾಗೆ ಆಚೆ ಬಂದ್ಬಿಡ್ಬೇಕು. ಅಪ್ಪಿ ತಪ್ಪಿ ಯಾವುದೋ ಗಲ್ಲಿ ರಸ್ತೆಯಲ್ಲಿ ಅವಳು ಪೋಸ್ಟರ್ನ ಅವಳು ನೋಡ್ಕೊಂಡ್ಬಿಟ್ಲು ಅನ್ಕೊಳ್ಳೆ, ಅಯ್ಯೋ ಭಗವಂತ, ಇದೇನು ನನ್ನ ಮರ್ಯಾದೆ ಈ ರೀತಿ ಹರಾಜ್ ಹಾಕ್ತಿದ್ದಾರಲ್ಲ ಅಂತ ಯಾವ್ದಾನ ಕೆರೆನೋ ಬಾವಿನೋ ನೋಡ್ಕೋಬೇಕು ಅಷ್ಟೇ. ಲೇ ಜುಗ್ಗ, ಕನಸು ಕಾಣ್ತಾ ಇದ್ಯಾ ಕಣೋ ನೀನು? ಅಂಥ ಒಳ್ಳೆ ಬುದ್ಧಿ ಅವಳಿಗೆಲ್ಲೋ ಬರಬೇಕು. ಮನುಷ್ಯತ್ವನೇ ಇಲ್ಲದೆ ಇರೋ ಅವಳು ಈ ಮಾನ ಮರ್ಯಾದೆಗೆಲ್ಲ ಹೆದರ್ಕೊಂಡು ಬಿಡ್ತಾಳೇನೋ. ನೀವ್ ಹೇಳೋದು ಸರಿ ಅನ್ನಿ, ಆದ್ರೂ ದತ್ತ ಮಹಾಪ್ರಭುಗಳೇ, ಅವಳನ್ನ ಹಿಡಿಯೋದಿಕ್ಕೆ ಏನೇನು ಮಾಡಬೇಕೋ ಅದೆಲ್ಲವನ್ನ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ. ಆಯ್ತಪ್ಪ, ನೀನು ಪ್ರಯತ್ನ ಮಾಡು, ನಿನ್ನ ಪ್ರಯತ್ನಕ್ಕೆ ಒಳ್ಳೆ ಫಲಾನು ಸಿಗು. ದತ್ತ ಮಹಾಪ್ರಭುಗಳೇ, ನಾವು ಪಡ್ತಿರೋ ಈ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗಬೇಕು ಅಂದ್ರೆ ಮೊದಲು ಅವಳು ಕುತ್ತಿಗೆಗೆ ಹಗ್ಗ ಬೀಳ್ಬೇಕು. ಆಗತ್ತೆ ಜುಗ, ಖಂಡಿತ ಆಗತ್ತೆ, ಆದಷ್ಟು ಬೇಗ ಆಗತ್ತೆ. ಇವಳ ಅಂತ್ಯ ಘೋರವಾಗಿ. ಹಾಗೆ ಶಾರ್ವರಿನ ಹುಡುಕ್ಬೇಕು ಅಂತ ಪೊಲೀಸ್ನವ್ರಿಗೆ ಆದೇಶ ಆಗಿದೆ. ತುಳಸಿಯವರೇ, ಎಂಥ ಒಳ್ಳೆ ದಿನ. ದೇವರಿಗೆ ತುಪ್ಪ ದೀಪ ಹಚ್ಚಿ. ಪಾಪು, ತಂಗಿ ಜೀವನಕ್ಕೋಸ್ಕರ ಎಷ್ಟೆಲ್ಲ ತೊಂದರೆಗಳನ್ನ ನಿನ್ ಮೈ ಮೇಲೆ ಹಾಕೊಂಡೆ. ಕೋರ್ಟು, ಕೇಸು, ಪೊಲೀಸು ಅಂತ ಯಾರೋ ಮಾಡಿದ ತಪ್ಪಿಗೆ ನೀನ್ ಅಲ್ದಾಡೋ ಹಾಗಾಯ್ತು. ಕೆಟ್ಟ ಸುಳಿಗೆ ಸಿಕ್ಕಾಕೊಂಡಿದ್ದೆ. ಆದ್ರೆ ದೇವ್ರು ದೊಡ್ಡೋನು. ಇವತ್ತು ನೀನ್ ಅದೆಲ್ಲದ್ರಿಂದ ಹೊರಗೆ ಬಂದಿದ್ಯಾ. ನನಗೆ ಖುಷಿನೂ ಆಗ್ತಾ ಇದೆ, ಹೆಮ್ಮೆನೂ ಆಗ್ತಾ ಇದೆ. ಹೌದು ಸಮರ್ಥ, ಈ ಮನೆಗೋಸ್ಕರ, ಈ ಮನೆಯವ್ರಿಗೋಸ್ಕರ ನೀನು ಮಾಡಿರೋ ತ್ಯಾಗ ತುಂಬ ದೊಡ್ಡದು. ಯಾಕಪ್ಪ ಹಾಗೆಲ್ಲ ಮಾತಾಡ್ತೀರಾ? ನಾನು ಮಾಡಿರೋದು ನಮ್ಮ ಮನೆಯವ್ರಿಗೋಸ್ಕರ, ನನ್ನವ್ರಿಗೋಸ್ಕರ. ಅದು ತ್ಯಾಗ ಅಲ್ಲ, ನನ್ನ ಕರ್ತವ್ಯ. ನಿನ್ನ ಹತ್ರ ಮಾತಾಡೋಕ್ಕಾಗತ್ತಾ? ಎಷ್ಟೇ ಆದರೂ ನೀನು ಅಮ್ಮನ ಮಗ, ಅಮ್ಮನ ಹಾಗೇ ಮಾತಾಡ್ತೀಯ. ಪಾಪುಗೆ ಬಿಡುಗಡೆ ಆದ್ರೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಹಂಚ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಮಾಧವರೇ, ನಾಳೆನೇ ದೇವಸ್ಥಾನಕ್ಕೆ ಹೋಗೋಣವಾ? ಖಂಡಿತ ಹೋಗೋಣ. ಹಲೋ, ಯಾರು? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ವರಿ ಅಂತ ಯಾರ್ದೋ ಫೋಟೋ ಹಾಕಿದ್ದೀರಲ್ವಾ? ಆ ಯಂಗ್ಸ್ನ ನಾವು ನೋಡಿದ್ವಿ ಸರ್. ಹೌದಾ? ಎಲ್ಲಿ ನೋಡಿದ್ರಿ? ಏನಂತ ಸಮತ್? ಅಪ್ಪ,
ಯಾರೋ ಶಾರ್ವರಿನ ನೋಡಿದೀವಿ ಅಂತ ಕಾಲ್ ಮಾಡಿದ್ದಾರೆ. ಹೌದಾ? ಎಲ್ಲಿ ಅಂತ ಕೇಳು, ತಕ್ಷಣ ಬರ್ತೀವಿ ಅಂತ ಹೇಳು. ನೀವು ಎಲ್ಲಿದ್ದೀರಾ ಸರ್? ನಂಗೊಂದು ಲೊಕೇಶನ್ ಕಳಿಸಿ, ನಾನು ಈಗಲೇ ಬರ್ತೀನಿ. ಈಗಲೇ ಕಳಿಸ್ತೀನಿ. ಗಲಾಟೆ ಆಗಿದ್ದು ನಿಜ, ಆದರೆ ಆಫೀಸಲ್ಲ. ಮತ್ತೆ ನಾಳೆ ಇದೇ ಟೈಮಿಗೆ ಬರ್ತೀವಿ, ನಮ್ಮ ಜೊತೆ ಬರೋದಕ್ಕೆ ರೆಡಿ ಆಗಿರೋ. ಸರಿ, ನಾನು ನಾಳೆ ಆಫೀಸಿಗೆ ಹೋಗಲ್ಲ. ನಾನೇನಾದರೂ ಹೋದರೆ ಮತ್ತೆ ಆ ರೌಡಿಗಳು ಬರ್ತಾರೆ. ಆ ರಸ್ತೆಯಲ್ಲಿ ಬೇರೆ ಯಾರೂ ಓಡಾಡಲ್ಲ. ಏನಾದರೂ ಅನಾಹುತ ಆದರೆ ಇಲ್ಲ, ನಾನಂತೂ ಹೋಗಲ್ಲ. ಸರಿ. ಏನ್ ಸಂಧ್ಯಾ ನೀನು ಇಷ್ಟೊಂದು ಭಯ ಪಡೋದಾ? ತುಳಸಿ ಅಮ್ಮನ ಮಗಳಾಗಿ ಎತ್ಕೊಂಡು ಇಷ್ಟೊಂದು ಹೆದರ್ಕೊಳ್ಳೋದು ತಪ್ಪು ಸಂಧ್ಯಾ. ನೀನೇನು ಯೋಚನೆ ಮಾಡಬೇಡ, ನಾಳೆ ನಾನು ನಿನ್ನ ಜೊತೆಲಿ ಬರ್ತೀನಿ. ಅದು ಹಾಗಲ್ಲ ಸಿರಿ, ಆ ರೌಡಿಗಳೇನಾದರೂ ಮತ್ತೆ. ಏನೂ ಆಗಲ್ಲ. ಅವ್ರಿಗೆ ಹೆದರ್ಕೊಂಡು ಎಷ್ಟು ದಿನ ಅಂತ ಮನೇಲೆ ಕೂತಿರ್ತೀಯ? ಧೈರ್ಯವಾಗಿರು. ಹೆಣ್ಮಕ್ಳಾಗಿ ಹುಟ್ಟಿದೀವಿ ಅನ್ನೋ ಕಾರಣಕ್ಕೆ ಈ ರೀತಿ ಹೆದರ್ಕೊಂಡು ಮನೇಲಿ ಕೂತಿರೋದಲ್ಲ. ಧೈರ್ಯವಾಗಿ ಎದುರಿಸ್ಬೇಕು. ಅಂತ ಪೊರ್ಕಿ ನಾಯಿಗಳನ್ನ ಹೆದರಿಸ್ಬೇಕು.